ನಾನು MSc ಸೈಕಾಲಜಿನ ಕಂಪ್ಲೀಟ್ ಮಾಡಾದಮೇಲೆ ಮುಂದೆ ಏನು ಅಂತ ಕ್ಲೂಲೆಸ್ ಆಗಿದ್ದಾಗ ನನಗೆ ಕಾಲ್ ಬಂದಿದ್ದು BMS ಕಾಲೇಜಿಂದ ಸೈಕಾಲಜಿ ವಿಸಿಟಿಂಗ್ ಲೆಕ್ಚರರ್ ಆಗುವಂತಹ ಅವಕಾಶಕ್ಕೆ. ಎಷ್ಟು ಜನಕ್ಕೆ ತಾನೇ ಅವರು ಓದಿದಂತಹ ಕಾಲೇಜಲ್ಲಿ ಲೆಕ್ಚರ್ ಆಗುವಂತಹ ಅವಕಾಶ ಸಿಗುತ್ತೆ. ಎಸ್, ನನಗೆ ಆ ಒಂದು ಚಾನ್ಸ್ ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ನಾನು ಕಾಲೇಜ್ಗೆ ಲೆಕ್ಚರರ್ ಆಗಿ ಹೋಗಬೇಕಾದಂತಹ ಫಸ್ಟ್ ಡೇ ಮನಸ್ಸಲ್ಲಿದ್ದಂತಹ ಖುಷಿ, ಕ್ಯೂರಿಯಾಸಿಟಿ, ಭಯ ಎಲ್ಲ ಕೂಡ ಇತ್ತು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಾನು ಕೂಡ ಸ್ಟೂಡೆಂಟ್ ಥರನೇ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಎಷ್ಟೋ ಜನ ಸ್ಟೂಡೆಂಟ್ಸು ಇವರು ಯಾವುದೋ ಸ್ಟೂಡೆಂಟೇ ಇರಬೇಕು, ಯಾವುದೋ ಇವೆಂಟ್ಗೋಸ್ಕರ ಸ್ಯಾರಿ ಹಾಕ್ಕೊಂಬಂದಿದ್ದಾರೆ ಅಂತ ಕನ್ಫ್ಯೂಸ್ ಆಗಿದ್ದು ಕೂಡ ಇದೆ. ಗ್ರ್ಯಾಜುಯಲಿ ನನ್ನ ಮತ್ತು ನನ್ನ ಸ್ಟೂಡೆಂಟ್ಸ್ ನಡುವೆ ಬಾಂಡಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ನನ್ನ ಕ್ಲಾಸ್ ಯಾವಾಗ ಬರುತ್ತೆ ಅಂತ ನಾನು ಸ್ಟೂಡೆಂಟ್ಸ್ ಕಾಯ್ತಿರೋರು, ಅವ್ರಿಗೆ ಯಾವಾಗ ನಾನು ಕ್ಲಾಸ್ ತೊಗೊಳ್ತೀನಿ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಚೆನ್ನಾಗಿ ಪ್ರಿಪೇರ್ ಆಗಿ ನನ್ನ ಕ್ಲಾಸ್ಗೆ ಹೋಗ್ತಾ ಇದೆ. ನಾನು ಸ್ಟೂಡೆಂಟ್ ಆಗಿದ್ದಾಗ ಕ್ಲಾಸ್ಗಳು ಸಿಕ್ಕಾಪಟ್ಟೆ ಬೋರಿಂಗ್ ಆಗಿರ್ತಿತ್ತು. ಆ ಬೋರಿಂಗು ನನ್ನ ಸ್ಟೂಡೆಂಟ್ಸಿಗೆ ಫೀಲ್ ಆಗಬಾರ್ದು ಅಂತ ನಾನು ಕ್ಲಾಸಲ್ಲಿ ಗೇಮ್ಸು, ಸಾಂಗ್ಸು, ಡಾನ್ಸು ಎಲ್ಲ ಕೂಡ ಮಾಡಿಸ್ತಿದ್ದೆ. ಒಂಥರ ಇನ್ಫೋಟೈನ್ಮೆಂಟ್ ಕ್ಲಾಸು ನನ್ನ ಕ್ಲಾಸ್ ಆಗಿರ್ತಿತ್ತು. ಟೀಚರು ಸ್ಟೂಡೆಂಟ್ ಅನ್ನೋದಕ್ಕಿಂತ ಒಂದು ಫ್ರೆಂಡ್ಶಿಪ್ ರೀತಿಯಲ್ಲಿ ನಾನು ಬಾಂಡಿಂಗನ್ನು ಮೇಂಟೈನ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೆ ನನ್ನ ಸ್ಟೂಡೆಂಟ್ಸ್ ಜೊತೆ. ನನ್ನ ಕಾಲೇಜ್ ಲೈಫಲ್ಲಿ ಎಂಜಾಯ್ ಮಾಡಿದ್ದಕ್ಕಿಂತ ನನ್ನ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಎಂಜಾಯ್ ಮಾಡಿದ್ದೆ ಜಾಸ್ತಿ ಅಂತಲೇ ಹೇಳ್ಬೋದು. ಬಿಕಾಸ್ ನನಗಂತ ಅಮೇಝಿಂಗ್ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ. ಅಷ್ಟಕ್ಕೂ ನಾನು ಈ ವಿಡಿಯೋ ಮಾಡ್ತಿರೋದು ಏನಕ್ಕಪ್ಪ ಅಂತಂದರೆ, ಇದೇ ನವೆಂಬರ್ ಹೋದ ವರ್ಷದಲ್ಲಿ ನಾನು ನನ್ನ ಪ್ರೊಫೆಷ್ನಲ್ ಲೈಫ್, ಲೆಕ್ಚರಿಂಗ್ ಲೈಫ್ನ ಶುರು ಮಾಡಿದೆ. ಈ ನವೆಂಬರ್ಗೆ ಇದು 1 ವರ್ಷ ಆಗಿದೆ. ಆ ಒಂದು ಖುಷಿಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ಇದು ನನ್ನ ಸ್ಟೂಡೆಂಟ್ಸ್ ನನಗೋಸ್ಕರ ಕೊಟ್ಟಿರುವಂತಹ ಒಂದು ಕ್ಯೂಟ್ ಆದಂತಹ ಗಿಫ್ಟ್. ಫೈನಲಿ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಐ ಜಸ್ಟ್ ಲವ್ ಮೈ ಪ್ರೊಫೆಷನ್.